ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA ಅಥವಾ BComನವರಿಗೆ ಇರುವಂತಹ ಕನ್ನಡ ಭಾಷಿಕದಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡದಲ್ಲಿ ಒಂದು ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ ಅಂದರೆ ಮೈಸೂರು ರುಮಾಲು. ವಿ ಸೀತಾರಾಮಯ್ಯನವರು ಬರೆದಿರುವಂತಹ ಈ ಮೈಸೂರು ರುಮಾಲು ಪ್ರಬಂಧವು ಅತ್ಯಂತ ತುಂಬಾ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆ. ಮೈಸೂರು ರುಮಾಲು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ. ಅನೇಕ ಜನ ಇದರ ಬಗ್ಗೆ ಕೇಳಿರುವಂಥದ್ದು, ಯಾವ ರೀತಿ ಇದರಲ್ಲಿ ಪ್ರಶ್ನೆಯನ್ನು ಕೇಳುವಂಥದ್ದು, ಯಾವ ರೀತಿ ಇದರಿಂದ ಪ್ರಶ್ನೆಯು ಬರುವಂಥದ್ದು ಎಂಬುವಂಥದ್ದು. ಇದರಲ್ಲಿ ಬರುವಂತಹ ಒಂದು ಪ್ರಶ್ನೆ ಅಂದರೆ ಮೈಸೂರು ರುಮಾಲು ಅಂತ ನೇರವಾಗಿ ಕೆಲವೊಮ್ಮೆ ಕೊಡ್ತಾರೆ, ಅಥವಾ ಕೆಲವೊಮ್ಮೆ ಏನು ಮಾಡ್ತಾರೆ ಅಂದರೆ ಸೀತಾರಾಮಯ್ಯನವರು ಈ ಒಂದು ಪ್ರಬಂಧವನ್ನು ಬರೆದವರು ಪ್ರೊಫೆಸರ್ ವೆಂಕಟರಾಮಯ್ಯ ಸೀತಾರಾಮಯ್ಯನವರು, ಅಂದರೆ ಪ್ರೊಫೆಸರ್ VC ಅವರು ಬರೆದಿರುವಂಥದ್ದು. ಈ ಪ್ರೊಫೆಸರ್ ಸೀತಾರಾಮಯ್ಯನವರು ಬರೆದಿರುವಂತಹ ಮೈಸೂರು ರುಮಾಲಿನ ವಿವರಿಸಿ. ಸೀತಾರಾಮಯ್ಯನವರು ಮೈಸೂರು ರುಮಾಲಿನ ಬಗ್ಗೆ ವಿವರಣೆಯ ಯಾವ ರೀತಿ ಅವರು ವಿವರಿಸಿದ್ದಾರೆ, ಅಥವಾ ಮೈಸೂರು ರುಮಾಲು ಅದರ ವೈವಿಧ್ಯತೆ ಏನು, ಈ ರೀತಿಯ ಪ್ರಶ್ನೆಗಳೆಲ್ಲ ಬರ್ತದೆ. ನಿಮಗೆ ನೀವು ಅದನ್ನು ಓದಬೇಕಾದ್ರೆ ಮೈಸೂರು ರುಮಾಲಿನ ಪ್ರಬಂಧವನ್ನು ಬರೆದವರು ಯಾರು ಅಂತ ನಿಮಗೆ ಯಾವತ್ತೂ ನೆನಪಲ್ಲಿ ಇರಬೇಕು. ಯಾಕಂದರೆ ಈ ಪ್ರಶ್ನೆಗಳನ್ನು ಕೇಳುವಾಗ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲವೊಮ್ಮೆ ಈ ಪ್ರಬಂಧವನ್ನು ಬರೆದವರ ಹೆಸರುಗಳ ಮೂಲಕ ಪ್ರಶ್ನೆಯನ್ನು ಕೇಳ್ತಾರೆ. ಸೀತಾರಾಮಯ್ಯನವರು ಬರೆದಿರುವಂತಹ ಪ್ರಬಂಧವನ್ನು ವಿವರಿಸಿ ಅಂತ ಕೇಳಿದ ಕೂಡಲೇ ನಿಮಗೆ ನೆನಪಾಗಬೇಕಾದಂಥದ್ದು ಮೈಸೂರು ರುಮಾಲು. ಮೈಸೂರು ರುಮಾಲು ಪ್ರಬಂಧವನ್ನು ಬರೆದವರು ಸೀತಾರಾಮಯ್ಯನವರು, ಪ್ರೊಫೆಸರ್ VC ಅಂತ ನೆನಪಿಟ್ಕೊಳ್ಳಿ. ಪ್ರೊಫೆಸರ್ VC ಅಂದರೆ ಪ್ರೊಫೆಸರ್ ವೆಂಕಟರಾಮಯ್ಯ ಸೀತಾರಾಮಯ್ಯನವರು ಅಂತ. ಈ ಸಂಪೂರ್ಣ ಪ್ರಬಂಧದಲ್ಲಿ ಮೈಸೂರಿನ ರುಮಾಲು ಅಂದರೆ ಈಗ ತಲೆಗೆ ಕಟ್ಟಿಕೊಳ್ಳುವಂಥ ಪೇಟ ಅಥವಾ ನಾವು ಮುಂಡಾಸು ಅಂತೆಲ್ಲ ಹೇಳ್ತೇವೆ ಅಲ್ವಾ, ಅದರ ಬಗ್ಗೆ ವಿವರಣೆಯನ್ನು ಮಾಡ್ತಾ ಕವಿ ಏನು ಮಾಡ್ತಾ ಇದ್ದಾನೆ ಇಲ್ಲಿ, ಇವರು ಲೇಖಕರು ಏನು ಮಾಡ್ತಾ ಇದ್ದಾರೆ ಅಂದರೆ ಮೈಸೂರನ್ನು ಕೂಡ ವಿವರಿಸ್ತಾ ಇದ್ದಾರೆ. ಅಂದರೆ ಮೈಸೂರಿನ ಅಂದ ಚಂದವನ್ನು, ಮೈಸೂರಿನ ಸೊಬಗನ್ನು ವಿವರಿಸಿಕೊಂಡು ಕೂಡ ಅವರು ಹೇಳ್ತಾ ಇದ್ದಾರೆ. ಕೇವಲ ಮೈಸೂರು ರುಮಾಲಿನ ಬಗ್ಗೆ ಮಾತ್ರವಲ್ಲದೆ ಮೈಸೂರಿನ ವೈವಿಧ್ಯತೆಯನ್ನು, ಮೈಸೂರಿನ ಸೊಬಗನ್ನು ಕೂಡ ವಿವರಿಸುವಂಥದ್ದು ತುಂಬ ಮುಖ್ಯವಾಗಿರ್ತದೆ. ನೀವೀಗ ಉತ್ತರವನ್ನು ಬರಿಬೇಕಾದ್ರೆ ಮೈಸೂರು ರುಮಾಲು ಇನ್ನಿತರ ರುಮಾಲು ವೈವಿಧ್ಯತೆ ಅಥವಾ ವೈವಿಧ್ಯತೆಯನ್ನು ತಿಳಿಸಿ ಅಂತ ಹೇಳಿದ ತಕ್ಷಣ ಕೇವಲ ಮೈಸೂರು ರುಮಾಲಿನ ವಿಷಯ ಮಾತ್ರವಲ್ಲದೆ ಮೈಸೂರಿನ ಸೊಬಗನ್ನು ಕೂಡ ನೀವು ವಿವರಿಸ್ತಾ ಹೋಗಬೇಕು. ಅಂದರೆ ಮೊದಲಿಗಿಲ್ಲಿ ಏನು ಹೇಳುವಂಥದ್ದು, ನಾನು ನಿಮಗೆ ಈಗಾಗಲೇ ನನ್ನ ಹಳೆಯ ವಿಡಿಯೋಸನ್ನು ನಿಮಗೆ ನೋಡಿದರೆ ಗೊತ್ತಾಗ್ತದೆ, ಅದರಲ್ಲಿ ಮೈಸೂರು ರುಮಾಲಿನ ಸಾರಾಂಶವನ್ನು ಸಂಪೂರ್ಣವಾಗಿ ವಿವರಿಸಿದ್ದೇನೆ. ಇವತ್ತು ನಾನು ಸುಲಭದಲ್ಲಿ ನಿಮಗೆ ಯಾವ ರೀತಿ ಇದನ್ನು ಕಲಿಬೇಕು ಅಥವಾ ಯಾವ ರೀತಿ ಇದನ್ನು ನೆನಪಿನಲ್ಲಿ ಇಡಬೇಕು ಅಂತ ನಿಮಗೆ ನಾನು ಹೇಳ್ತೇನೆ. ಮೊದಲು ನೀವು ತಿಳ್ಕೊಳ್ಬೇಕಾದಂಥದ್ದು ಮೈಸೂರು ರುಮಾಲು. ಈ ರುಮಾಲು ಅಂದರೆ ಪೇಟ. ಈ ರುಮಾಲಿನ ಬಗ್ಗೆ ಹೇಳುವುದಾದರೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಹೇಗೆ ಅಂದರೆ ಮುಂಡಾಸೆಲ್ಲ ಇದೆಯಲ್ಲ, ಅದನ್ನು ಕಟ್ಕೊಳ್ಳಿಕ್ಕೆ ಯಾರಿಂದಲೂ ಅಂದರೆ ಎಲ್ಲರಿಂದಲೂ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕಟ್ಕೊಳ್ತೇನೆ ಅಂತ ಹೇಳಿದರೆ ಅದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಕೆಲವು ಅಭ್ಯಾಸ ಇರಬೇಕು, ಪ್ರಾಕ್ಟೀಸ್ ಇರಬೇಕು. ಅದಕ್ಕೆ ಅಭ್ಯಾಸ ಇದ್ದವರಿಗೆ ಮಾತ್ರ ಅದನ್ನು ಕಟ್ಟಲಿಕ್ಕೆ ಸಾಧ್ಯ. ಅಥವಾ ಒಂದು ಪರಂಪರೆಯಿಂದ ಯಾರು ಕಟ್ತಾ ಬರ್ತಾರೆ, ಅಜ್ಜನವರ ನಂತರ ಅಪ್ಪನವರು ಯಾರು ಕಟ್ತಾರೆ, ಆ ರೀತಿಯಾಗಿ ಅದರ ನಂತರ ಮಕ್ಕಳಿಗೆ ಬರುವಂಥದ್ದು, ಆ ರೀತಿಯಾಗಿ ಅಭ್ಯಾಸ ಇರುವಂಥವರು ಮಾತ್ರ ಈ ಮೈಸೂರು ರುಮಾಲನ್ನು ಕಟ್ಬೋದು. ಒಂದು ವೇಳೆ ಗೊತ್ತಿಲ್ಲದವರು ಕಟ್ಟಿದರೆ ಏನಾಗ್ತದೆ ಅಂದರೆ ಅದರಿಂದಾಗಿ ಮರ್ಯಾದೆ ಹೋಗ್ತದೆ. ಅಂದರೆ ಈಗ ಮನೆಯಲ್ಲಿ ನಾವು ಕಟ್ಟಿಕೊಂಡು ಹೋಗ್ತೇವೆ, ಗೊತ್ತಿಲ್ಲದವರು ಆ ರುಮಾಲನ್ನು ಕಟ್ಟಿಕೊಂಡು ಹೋದಾಗ ಅದೇನಾಗ್ತದೆ, ದಾರಿಯಲ್ಲಿ ಅದು ಬಿಡ್ತದೆ ಅಲ್ವಾ, ಅವಾಗ ಏನಾಗ್ತದೆ, ಮರ್ಯಾದೆಯೆಲ್ಲ ಹೋಗ್ತದೆ. ಆ ಒಂದು ಮೈಸೂರು ರುಮಾಲಿಗೆ ಅಂದರೆ ಆ ಒಂದು ಪೇಟಕ್ಕೆ ಅಥವಾ ಆ ಒಂದು ಮುಂಡಾಸಿಗೆ ಅದರದೇ ಆದ ಮರ್ಯಾದೆ ಇದೆ ಅಂತ ಇಲ್ಲಿ ವಿವರಿಸುವಂಥದ್ದು. ಅದರದೇ ಆದ ಮರ್ಯಾದೆ ಇದೆ. ಎಲ್ಲಿ ಹೋದರೂ ಕೂಡ ಆ ಒಂದು ಪೇಟವನ್ನು ಧರಿಸಿದವರಿಗೆ ಸಲಾಂ ಹೊಡಿತಾರೆ, ಉತ್ತಮವಾಗಿ ಮಾತಾಡ್ತಾರೆ, ಒಂದು ಅವಕಾಶ, ಎಲ್ಲ ರೀತಿಯಲ್ಲಿ ಒಂಥರ ನಮಗೆ ಒಂದು ರೆಸ್ಪೆಕ್ಟ್ ಕೊಡ್ತಾರೆ, ನಮಗೆ ಮರ್ಯಾದೆಯನ್ನು ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಲೇಖಕರು. ಅಷ್ಟೇ ಅಲ್ಲದೆ ಹೇಳ್ತಾರೆ, ಈ ಒಂದು ಪೇಟವನ್ನು ಧರಿಸೋದು ಯಾವಾಗ, ಸುಮ್ಮನೆ ಧರಿಸುವಂಥದ್ದಲ್ಲ, ಮಂಗಳಕರವಾದಂತಹ ಒಂದು ಸನ್ನಿವೇಶ ಅಂದರೆ ಮಂಗಳ ಮರ್ಯಾದೆಗಳಲ್ಲಿ ಸಿಗ್ತದೆ. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಹಾಕಿಕೊಂಡು ಹೋಗುವಂಥದ್ದು ಎಲ್ಲ ಇರುವಂಥದ್ದು ಅಂತ ವಿವರಿಸುತ್ತಾ ಮೈಸೂರನ್ನು ಕೂಡ ವಿವರಿಸಬೇಕು ಸ್ನೇಹಿತರೆ. ಅಂದರೆ ಮೈಸೂರಿನ ಸೊಬಗನ್ನು ವಿವರಿಸಬೇಕು. ಎಷ್ಟು ಸುಂದರವಾಗಿದೆ ಮೈಸೂರು ಅಂತ ಹೇಳಿಕೊಂಡು ಆ ಮೈಸೂರಿನ ಒಂದು
ಅದೊಂದು ಶೃಂಗಾರ ರಾಜ್ಯ. ಮೈಸೂರು ಒಂದು ಭೋಗ ಸಂಪತ್ತನ್ನ ನಾಡು. ಅದೊಂದು ಚೆಲುವು ಬೆಡಗುಗಳ ಧಾನ್ಯ ಇರುವಂಥದ್ದು. ಹದವಾದ ವಾಯುಗುಣ ಇದೆ ಅಲ್ಲಿ, ಒಂಥರ ಹದವಾದ ವಾಯುಗುಣ ಇದೆ. ಆಮೇಲೆ ಶ್ರೀಗಂಧದ ಸೌಗಂಧ, ಮಲ್ಲಿಗೆ ಹೂವು, ವೀಳ್ಯದೆಲೆ, ಬದನೆಕಾಯಿಗಳ ಪರಿಮಳ. ಈ ರೀತಿಯಾಗಿ ಮೈಸೂರಿನ ಭೋಗ ಸಂಪತ್ತನ್ನು ಕೂಡ ವಿವರಿಸಬೇಕು. ಈ ಮೈಸೂರಿನ ಅಂದಚಂದ, ಆ ಮೈಸೂರಿನ ಸೊಬಗನ್ನು ಕೂಡ ವಿವರಿಸುವಂಥದ್ದೇ ಈ ಮೈಸೂರಿನ ರುಮಾಲು ಪ್ರಬಂಧದಲ್ಲಿ ಕಾಣುವಂಥದ್ದು. ಮೈಸೂರಿನ ರುಮಾಲಿನ ವಿಷಯವನ್ನು ಕೂಡ ಹೇಳಬೇಕು. ಅದರ ಜೊತೆಗೆ ಏನು ಹೇಳಬೇಕು, ನಾವು ಮೈಸೂರನ್ನು ಕೂಡ ವಿವರಿಸಬೇಕು. ತುಂಬ ವಿಶೇಷವಾಗಿದೆ. ಅಲ್ಲಿ ಒಂಥರ ಸೊಗಸುಗಾರರು, ಬಯಲು ಡಂಬದವರು ಎಂದೆಲ್ಲ ಆಕ್ಷೇಪಣೆ ಮಾಡುವವರು, ತಿಳಿದವರು, ಈ ರೀತಿಯಾಗಿ ಒಂಥರ ನಯದ ಸುಖ ಉಳಿದವರು, ಈ ರೀತಿಯಾಗಿ ಒಂದು ಮೈಸೂರನ್ನು ಕೂಡ ಅಲ್ಲಿ ವಿವರಿಸ್ತಾ ಹೋಗುವಂಥದ್ದು. ಮೈಸೂರಿನ ಒಂದು ವಿಶಿಷ್ಟತೆ, ಸೊಬಗು, ಸೌಂದರ್ಯ, ಅದರ ಒಂದು ಸಂಗೀತ, ಶಿಲ್ಪಕಲೆ, ಅಲ್ಲಿರುವಂಥ ರಾಜಬೀದಿ. ಅಂದರೆ ಮೈಸೂರಿನ, ನೀವು ಇದನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಂತರ ಏನು ಮಾಡಿ ಅಂದರೆ ಆ ರೀತಿಯಾಗಿ ವಿವರಿಸ್ತಾ ಹೋಗಿ. ಮೈಸೂರಿನ ಭೋಗ ಸಂಪತ್ತು ಅಂದರೆ ಅಲ್ಲಿ ಒಂದು ರಾಜಬೀದಿಗಳು, ಅಲ್ಲಿರುವಂಥ ಒಂದು ಕಟ್ಟಡಗಳಿರ್ಬೋದು, ಅಲ್ಲಿರುವಂಥ ಒಂದು ಸಂಗೀತ, ಶಿಲ್ಪಕಲೆ, ಸೌಂದರ್ಯ, ಈ ರೀತಿಯಾಗಿ ಅದರ ಮೈಸೂರಿನ ಸೊಬಗನ್ನು ಬರಿತಾ ಹೋಗಿ. ನಂತರ ಮೈಸೂರಿನ ರುಮಾಲು ಕೂಡ ಬರಿತಾ ಹೋಗ್ಬೋದು. ಅಂದರೆ ಮೈಸೂರಿನ ರುಮಾಲು ನಾನು ಆಗಲೇ ಹೇಳಿದಂತೆ ಅದನ್ನು ಕಟ್ಟಲಿಕ್ಕೂ ಕೂಡ ಅಭ್ಯಾಸ ಬೇಕು. ಅಭ್ಯಾಸ ಇಲ್ಲದವರು ಕಟ್ಟಿದರೆ ಅದು ಬಿದ್ದು ಹೋಗಿ ನಮ್ಮ ಮರ್ಯಾದೆ ಹೋಗ್ತದೆ. ಇದನ್ನು ಕಟ್ಟಿಕೊಂಡವರಿಗೆ ಒಳ್ಳೆಯ ಮರ್ಯಾದೆ ಸಿಗ್ತದೆ. ಎಲ್ಲ ಕಡೆ ಹೋದಾಗ ನಮಗೆ ಒಂದು ಸಲಾಮ್ ಹೊಡಿತಾರೆ, ನಮ್ಮನ್ನು ಎದ್ದು ನಿಂತು ಮಾತನಾಡಿಸ್ತಾರೆ, ನಮ್ಮನ್ನು ಅವರು ಗೌರವದಿಂದ ಕಾಡ್ತಾರೆ. ಇದೊಂದು ಮಂಗಳಕರವಾದ ಒಂದು ಸನ್ನಿವೇಶವನ್ನು ತೋರಿಸ್ತದೆ ಅಂತ ಹೇಳಿ ರುಮಾಲನ್ನು ಕೂಡ ನೀವು ವಿವರಿಸ್ತಾ ಹೋದರೆ ಆಯಿತು. ಸುಲಭದಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ಇದನ್ನು ಆರಾಮದಲ್ಲಿ ಈ ಉತ್ತರವನ್ನು ಬರಿಬೋದಾಗಿದೆ. ಮೈಸೂರು ರುಮಾಲು, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಮೈಸೂರು ರುಮಾಲನ್ನು ಬರೆದವರು ಪ್ರೊಫೆಸರ್ ಸೀತಾರಾಮಯ್ಯ, ವೆಂಕಟರಾಮಯ್ಯ ಸೀತಾರಾಮಯ್ಯನವರು. ಅವರು ಮೈಸೂರು ರುಮಾಲನ್ನ ಕಟ್ಟುವ ಬಗ್ಗೆ, ಮೈಸೂರು ರುಮಾಲಿನ ಬಗ್ಗೆ, ಅದಕ್ಕೆ ಒಂದು ಕೊಡುವಂತಹ ಮರ್ಯಾದೆಯ ಬಗ್ಗೆ, ರುಮಾಲು ಕಟ್ಟಿಕೊಂಡವರಿಗೆ ಸಿಗುವಂತಹ ಒಂದು ಮರ್ಯಾದೆ, ಗಸ್ತು, ಅದರನ್ನೆಲ್ಲ ವಿವರಿಸ್ತಾರೆ. ಅಷ್ಟೇ ಅಲ್ಲದೆ ಮೈಸೂರು ಭೋಗದ ಸಂಪತ್ತು, ಮೈಸೂರು ಅಲ್ಲಿ ಒಂದು ಸೌಂದರ್ಯ ಇದೆ ಅಂತ ಹೇಳಿ ಮೈಸೂರನ್ನು ಕೂಡ ವಿವರಿಸ್ತಾ ಹೋಗುವಂಥದ್ದು. ಮೈಸೂರನ್ನು ಕಟ್ಟಿಕೊಂಡವರಿಗೆ ಎಲ್ಲ ಕಡೆ ಮರ್ಯಾದೆ ಸಿಗ್ತದೆ. ಅಲ್ಲಿ ಎಲ್ಲರೂ, ಅಂಗಡಿಯವರು, ಬ್ಯಾಂಕಿನವರು, ಆಮೇಲೆ ಲಾಲ್ಬಾಗ್ ಗೇಟಿನಲ್ಲಿ ಪೊಲೀಸ್ನವರು ಸಲಾಂ ಮಾಡುತ್ತಾರೆ. ಸಭೆಗಳಲ್ಲಿ ಕ್ಷೇಮ ಸಮಾಚಾರವನ್ನು ಕೇಳ್ತಾರೆ, ಕೈ ಮುಗಿದು ಸ್ವಾಗತಿಸುತ್ತಾರೆ. ಈ ರೀತಿಯಾಗಿ ಮೈಸೂರು ರುಮಾಲಿಗೆ ಅದರದೇ ಆದ ಸ್ಥಾನ ಮಾನ ಇದೆ. ಸ್ಥಾನ ಎಲ್ಲ ಅದಕ್ಕೆ ಅದರದೇ ಆದ ಗೌರವ ಇದೆ, ಅದರದೇ ಆದ ಸ್ಥಾನ ಇದೆ ಅಂತ ವಿವರಿಸ್ತಾ ಹೋದರೆ ಸಾಕು. ಇವಿಷ್ಟನ್ನು ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಂತರ ಅದನ್ನು ವಿವರಿಸ್ತಾ ಹೋದರೆ ಆಯಿತು. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.